ಇತ್ತೀಚೆಗೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಖುಷಿಯ ಕಚ್ಚಾಟ ಜಾಸ್ತಿ ಆಗ್ತಾ ಇದೆ. ಯಾವ ರೀತಿಯಲ್ಲಿ ಈ ಥ್ರಿಲ್ಲರ್ ಸಿನಿಮಾ ಅಂದ್ರೆ ನಾವು ನೋಡ್ತೀವಲ್ಲ, ಈ ಥ್ರಿಲ್ಲರ್ ಸಿನಿಮಾ ರೀತಿಯಲ್ಲಿ ಕೂಡ ಇವತ್ತು ನಾವು ಕಾಣ್ತಾ ಇದ್ವಿ. ಇವತ್ತು ಮುಂದೆ ಕ್ಲೈಮ್ಯಾಕ್ಸ್ ಅಲ್ಲಿ ಏನಾಗುತ್ತೆ ಅಂತ ನಮಗೇನು ಗೊತ್ತಿಲ್ಲ. ಸದ್ಯಕ್ಕಂತೂ ಥ್ರಿಲ್ಲರ್ ಸಿನಿಮಾ ನಾವು ನೋಡ್ತಾ ಇದ್ದೀವಿ. ಹಂಗಾಗಿ ನಾವೆಲ್ಲರೂ ಕೂಡ ನೋಡ್ಬೇಕಾಗಿದೆ. ಕ್ಲೈಮ್ಯಾಕ್ಸ್ ಅಲ್ಲಿ ಯಾರಾಗ್ತಾರ, ಏನಾಗ್ತಾರೆ ಅಂತ ಕೂಡ ನಾವೆಲ್ಲರೂ ಕೂಡ ನೋಡ್ಬೇಕಾಗಿದೆ. ಬಹುಶಃ ಸಿದ್ದರಾಮಯ್ಯನವರು DK ಶಿವಕುಮಾರ್ ಅಂತ ಬಿಟ್ಕೊಡಲ್ಲ ಅಂತೇಳಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಹಂಗಾಗಿ ಎಲ್ಲೋ ಒಂದ್ ಕಡೆ ಇನ್ನೊಬ್ಬರು ಸಮಾಧಾನ ಮಾಡ್ಬೇಕಲ್ಲ, ಯಾರೊಬ್ಬರು ಜೊತೆಗೆ ಇಟ್ಕೋಬೇಕನ್ನಂತ ಕಾರಣದಿಂದ ಅವ್ರಿಗೆ ಪರಮೇಶ್ವರ್ಗೆ ತಲೆಯಲ್ಲಿ ಹುಳ ಬಿಟ್ಟಾರ. ಅವ್ರಿಗೆ ಯಾವ ರೀತಿ ಅಂದ್ರೆ ಅವ್ರ ಬಾಯಿಗೆ ಬೆಣ್ಣೆ ಸೋರಿವಿ ಅವ್ರು ಅದನ್ನ ಫಲ ಪಡ್ಕೋಬೇಕನ್ನಂತ ಪ್ರಯತ್ನದಲ್ಲಿ ಅವರೆಲ್ಲ ಕೂಡ ಮಾಡ್ಕೊಳ್ಳಂತ ಕೆಲಸ ಆಗ್ತಾ ಇದೆ. ಇವೆಲ್ಲ ನೋಡಂತ ಟೈಮಲ್ಲಿ ಕೂಡ ಇವತ್ತು DK ಶಿವಕುಮಾರ್ ಅವರು ಕೂಡ ಸುಮ್ಮನೆ ಕೂಡ್ತಾ ಇಲ್ಲ. ಅಲ್ಲಿ ಡೆಲ್ಲಿಗೆ ಹೋಗ್ತಾ ಇದಾರ, ಡೆಲ್ಲಿಂದ ಬರ್ತಾ ಇದಾರ, ಮಲ್ಲಿಕಾರ್ಜುನ್ ಖರ್ಗೆ ಅಂತ ಕೂಡ ಕಾಣ್ತಾ ಇದಾರ. ಒಂದ್ ಕಡೆ ಶಿವಕುಮಾರ್ ಅವರು ತಲೆಯಲ್ಲಿ ಹುಳ ಪರಮೇಶ್ವರ್ ಅಂತ ಬಿಟ್ಟಾರ. ನೀನು ಮುಂದೆ ನಾನು ಹೇಳಿದ್ರೆ ನಿನ್ನ ಮುಖ್ಯಮಂತ್ರಿ ಮಾಡ್ಬೇಕು ಅನ್ನಂತ ಕಾರಣದಿಂದ ಅವ್ರ ತಲೆಯಲ್ಲಿ ಹುಳ ಬಿಟ್ಟಾರ. ಈ ಶಿವಕುಮಾರ್ ಅವರು ಕೂಡ ಸುಮ್ಮನೆ ಇಲ್ಲಾರ್ದಂತ ಅಲ್ಲಿ ಅಲ್ಲೇ ಅಡ್ಡಾಡಂತ ಕೆಲಸ ಆಗ್ತಾ ಇದೆ. ಜೊತೆಲಿ ಡೆಲ್ಲಿ ಕೂಡ ಸಾಕಷ್ಟು ಬಾರಿ ಹೋಗಿ ಬರ್ತಾ ಇದಾರ. ಆ ಬಂದಂತ ಟೈಮಲ್ಲಿ ಕೂಡ ಇವಾಗ ಅವರು ಏನಾಗ್ತಾ ಇದೆ ಅಂದ್ರೆ ಇವತ್ತು ಪುನಃ ನಾವು ಇಷ್ಟು ದಿನಗಳ ಕಾಲ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿಗಳಾಗಲ್ಲ ಅನ್ನಂತ ಒಂದು ವದಂತಿ ಕೂಡ ಬರ್ತಾ ಇತ್ತು. ಆದ್ರೆ ಈಗಿನ ಪರಿಸ್ಥಿತಿಯಲ್ಲಿ ನೋಡ್ತಾ ಇದ್ರೆ ಪುನಃ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಮುಖ್ಯಮಂತ್ರಿ ಆಗ್ಬೋದು ಅನ್ನಂತ ಒಂದು ಸುಳಿವನ್ನು ಕೂಡ ಕೊಡಂತ ಕೆಲಸ ಆಗ್ತಾ ಇದೆ. ಹಂಗಾಗಿ ಇವತ್ತು ಸಿದ್ದರಾಮಯ್ಯನವರು ಇವತ್ತು ನೋಡಿದಂತ ಟೈಮಲ್ಲಿ ಇವತ್ತು ಯಾರನ್ನ ನಂಬಬೇಕು, ಯಾರನ್ನ ನಂಬಬಾರದು ಅನ್ನಂತ ಪರಿಸ್ಥಿತಿ ಶಿವಕುಮಾರ್ ಅವ್ರಿಗೆ ಹಂಗೆ ಇದೆ, DK ಶಿವಕುಮಾರ್ ಅವರು ಕೂಡ ಹಂಗೆ ಇದೆ, ಮತ್ತು ಸಿದ್ದರಾಮಯ್ಯ ಕೂಡ ಹಂಗೆ ಕಾಣ್ತಾ ಇದೆ. ಹಂಗಾಗಿ ಇವತ್ತು ಕಾಂಗ್ರೆಸ್ ಪಾರ್ಟಿ ಇವೆಲ್ಲರನ್ನು ನೋಡ್ಕೊಂಡು ಇವತ್ತು ಅವರೆಲ್ಲರೂ ಕೂಡ ಇವತ್ತು ಒಂದ್ ರೀತಿ ಅಂದ್ರೆ ಈಗ ಹೆಂಗಂದ್ರೆ ಉಂಡೋರ್ ಮನೆಯಲ್ಲಿ ಹುಚ್ಚನ ಮನೆಯಲ್ಲಿ ಉಂಡೋರೆ ಜಾಣರನ್ನಂತ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ ಪಾರ್ಟಿ ಏನ್ ಮಾಡ್ತಾ ಇದೆ ಅಂದ್ರೆ ಇವತ್ತು ಕಾಂಗ್ರೆಸ್ಸಿನ ಹೈಕಮಾಂಡ್ ತುಲಾಭಾರ ಹಾಕಕ್ಕೆ ನಿಂತಿದೆ. ಯಾವ ರೀತಿಯಲ್ಲಿ ತುಲಾಭಾರ ಅಂದ್ರೆ ಅದು ರೊಕ್ಕದ ತುಲಾಭಾರ. ಯಾರು ಜಾಸ್ತಿ ಕೊಡ್ತಾರೋ, ಯಾರು ತಿಂಗಳಿಗೆ ಎಷ್ಟು ಬಾರಿ ಡೆಲ್ಲಿಗೆ ಬರ್ತಾರೋ, ಯಾರು ಅಷ್ಟು ಹಣವನ್ನು ಜಾಸ್ತಿ ಕೊಡ್ತಾರೆ ಅವ್ರಿಗೆ ಮುಖ್ಯಮಂತ್ರಿ ಕೊಡ್ಬೇಕನ್ನಂತ ತುಲಾಭಾರವನ್ನು ಮಾಡಂತ ಕೆಲಸ ಕೂಡ ಆಗ್ತಾ ಇದೆ. ಹಂಗಾಗಿ ಇವೆಲ್ಲ ನೋಡಿದಂತ ಟೈಮಲ್ಲಿ ಕೂಡ ಕಾಂಗ್ರೆಸ್ ಪಾರ್ಟಿಯಲ್ಲಿ ಯಾವ್ದು ಕೂಡ ಸರಿ ಇಲ್ಲ ಅನ್ನೋದು ಕೂಡ ಕಾಣ್ತಾ ಇದೆ. ಹಂಗಾಗಿ ಇವೆಲ್ಲ ಲೆಕ್ಕಾಚಾರ ಹಾಕೊಂಡು ಒಂದು ಕಡೆ ಶಿವಕುಮಾರ್ ಅವರು ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ಇವತ್ತು ಸಿದ್ದರಾಮಯ್ಯರು ನಾನು ಹೇಳಿದ್ರೆ ಸಾಕು ಇನ್ನೊಬ್ಬರನ್ನು ಕೂಡ ದಲಿತನ ರೆಡಿ ಮಾಡ್ಬೇಕಂತೇಳಿ ಪರಮೇಶ್ವರ್ ರೆಡಿ ಮಾಡಿಕೊಂತಾರ. ಈ ಹೊಸ ಡೆವಲಪ್ಮೆಂಟ್ ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾನು ಕೂಡ ಮುಖ್ಯಮಂತ್ರಿ ಆಗಬಾರ್ದು ಅನ್ನೋ ರೀತಿಯಲ್ಲಿ ಅವ್ರು ಕೂಡ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಹಿಂಗಾಗಿ ವಾತಾವರಣ ಅಂತೂ 2.5 ವರ್ಷಗಳ ಕಾಲ ಹಿಂಗೆ ಕಳೆದು ಬಿಟ್ಟರೆ, ನಾನು ಬಾಗಲಕೋಟೆ ಚುನಾವಣೆಯಲ್ಲಿ ಕೂಡ ಹೇಳಿದೆ, ಇವರೆಲ್ಲ ಕೂಡ ಇನ್ನು ಮುಂದಿನ 2.5 ವರ್ಷಗಳ ಕಾಲ ಏನು ಉಳಿತುತ್ತಲ್ಲೋ ಈ ಡೆಲ್ಲಿಗೆ ಹೋಗೋದು, ಡೆಲ್ಲಿಗೆ ಬಂದಂತ ಡಿನ್ನರ್ ಪಾರ್ಟಿ ಮಾಡೋದು, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡೋದು, ಲಂಚ್ ಮಾಡೋದು, ಇದರಲ್ಲೇ ಕಳೆದು ಬಿಡ್ತಾರಾಗ್ಲಿ. ಈ ರಾಜ್ಯದಲ್ಲಿ ಯಾರು ಸತ್ತಾರೋ, ಯಾರು ಬದುಕಿದಾರೋ, ನೆರೆ ಹಾವಳಿ ಬಂದಿದೆ, ಬರಗಾಲ ಬಂದಂತ ಟೈಮಲ್ಲಿ ಜಾನುವಾರುಗಳಿಗೆ ಮೇವಿಲ್ಲ, ನೀರಿಲ್ಲ, ಜನರಿಗೆ ಗೊಳೆ ಹೋಗ್ತಾ ಇದಾರ. ಇವತ್ತು ಯಾರು ಕೂಡ ಕೇಳಂತ ಮಂತ್ರಿಗಳಿಲ್ಲ, ಮುಖ್ಯಮಂತ್ರಿಗಳಿಲ್ಲ, ಉಪಮುಖ್ಯಮಂತ್ರಿಗಳಿಲ್ಲ, ಮಂತ್ರಿಮಂಡಲದಲ್ಲಿದ್ದಂತ ಎಲ್ಲಾ ಮಂತ್ರಿಗಳು ಎಲ್ಲಿ ಓಡೋಗಿದಾರೋ ಗೊತ್ತಿಲ್ಲ ಆಗ್ಲಿ. ಅವ್ರ ಸ್ಥಾನವನ್ನು ಗಟ್ಟಿ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದಾರೆ. ಹಂಗಾಗಿ ಸರ್ಕಾರಕ್ಕೆ ಇವತ್ತು ಬಹುಶಃ ಅವ್ರಿಗೆ ಮ್ಯಾಂಡೇಟ್ ಕೊಟ್ಟಿರೋ ಕಾರಣ ನಡೆಸಬಹುದು, ಆದ್ರೆ ಜನರಂತೂ ದೊಡ್ಡ ಶಾಪ ಹಾಕುವಂತ ಕೆಲಸ ಮಾಡ್ತಾರೆ. ದೊಡ್ಡ ಮೋಸ ಮಾಡಿದೆ. ಬಹುಶಃ ಎಷ್ಟು ದೊಡ್ಡ ಮೋಸ ಮಾಡಿದೆ ಅಂತ ಹೇಳಿದ್ರೆ, ಅವತ್ತು ನಾವು ಏನು ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಅವತ್ತು ಇದನ್ನ ಅಧ್ಯಯನ ಮಾಡಬೇಕು ಅನ್ನೋಂಥದ್ದು ಕಾಂಗ್ರೆಸ್ಸಿನ ಅವತ್ತಿನ ಸರ್ಕಾರದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ನೇಮಿಸಿದಂತ ಅದು ಸಮಿತಿ. ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಅನೇಕ ಸಾಕಷ್ಟು ವರದಿಗಳನ್ನು ಪಡ್ಕೊಂಡು ಅವರು ಆ ವರದಿಯನ್ನು SC ಜನಾಂಗಕ್ಕೆ ಎಷ್ಟು ಕೊಡಬೇಕು, ST ಜನಾಂಗಕ್ಕೆ ಎಷ್ಟು ಕೊಡಬೇಕು ಅನ್ನೋಂಥದ್ದು ಜನಸಂಖ್ಯೆ ಆಧಾರದ ಮೇಲೆ 15 ಇದ್ದು 17 ಮಾಡಬೇಕು, 3 ಇದ್ದಿದ್ದು 7 ಮಾಡಬೇಕು ಅನ್ನೋಂಥ ವರದಿಯನ್ನು ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಕೊಟ್ಟಂತ ವರದಿಯನ್ನೇ ಯಥಾಸ್ಥಿತಿಯಲ್ಲಿ ನಾನೇ ಮಂತ್ರಿಗಳಾಗಿದ್ದೆ. ಅವತ್ತು ನಾನು ಮಾಧುಸ್ವಾಮಿ ಅವರು ಕೂಡ ಕೆಲವು ದಿನಗಳ ಕಾಲ ಚೇರ್ಮನ್ ಆಗಿದ್ರು, ಗೋವಿಂದ್ ಕಾರಜೋಳ ಸಾಹೇಬ್ ಇದ್ರು, ಎಲ್ಲರಿದ್ದಂತ ಟೈಮಲ್ಲಿ ಕೂಡ ಯಥಾಸ್ಥಿತಿಯಲ್ಲಿ ನಾಗಮೋಹನ್ ದಾಸ್ ಅವರು ಏನು ವರದಿಯನ್ನು ಕೊಟ್ಟಿದ್ದಾರೆ ಅದನ್ನ ಜಾರಿ ಮಾಡಂತ ಕೆಲಸ ಮಾಡಿದ್ವಿ. ಜಾರಿ ಮಾಡಿದ ನಂತರ ನಾನು ಕೇಳ್ತೀನಿ, ಇವತ್ತು 4.5 ವರ್ಷ ಆಯ್ತು. 2023-22 ನಾವು ಇದರ ಮೀಸಲಾತಿ ಜಾಸ್ತಿ ಮಾಡಂತ ಕೆಲಸ ಮಾಡಿದ್ವಿ. ಮಾಡಿದ ನಂತರ 4.5 ವರ್ಷಗಳ ಕಾಲ ನಡೆದಿದೆಯಲ್ಲ,
ಈ 4 ವರ್ಷಗಳಾದ ನಂತರ ಇವತ್ತು ನಿಮ್ಗೇನ್ ದಾಳಿ ಆಗಿದೆ? ಇವತ್ತು ಯಾಕೆ ಮೀಸಲಾತಿ ಕಡಿಮೆ ಮಾಡಿದ್ರಿ? ಇವತ್ತು ಏನ್ ನಿಮ್ಮ ಸಮಸ್ಯೆಯನ್ನು ಹೇಳ್ರಲ್ಲ. ಇವತ್ತು ನಿಮ್ಮ ಸಮಸ್ಯೆಗೆ ಹೇಳಿದ್ರೆ ಅದನ್ನ ಪರಿಹಾರವನ್ನು ಹುಡುಕೊಡಕ್ಕಾಗುತ್ತೆ. ನಿಮ್ಮ ಸಮಸ್ಯೆ ಏನಂದೇಳಿ ಅರ್ಥ ಆಗ್ತಾ ಇಲ್ಲ. ಒಂದು ನೀವೆಲ್ಲರೂ ಕೂಡ ಸೇರಿಕೊಂಡು ಏನೋ ಇವತ್ತು ಏನ್ ಬಿಜೆಪಿ ಮಾಡಿದೆ ನಾವು ಇವತ್ತು ಕೇವಲ ಯಡಿಯೂರಪ್ಪರು, ಬೊಮ್ಮಾಯಿಯವರು, ಬಿಜೆಪಿ, ರಾಮುಲು ಮಾಡಿದರೆ ಒಂದೇ ಒಂದು ಕಾರಣಕ್ಕೋಸ್ಕರವಾಗಿ ಅವ್ರು ಕೊಟ್ಟಂತ ಮೀಸಲಾತಿ ಜನರಿಗೆ ಮುಟ್ಟಬಾರ್ದು. ಇವತ್ತು ಕ್ಲಿಯರ್ ಅಜೆಂಡಾ ಆಯ್ತು. ಆ ಕ್ಲಿಯರ್ ಅಜೆಂಡಾದಲ್ಲಿ ನಾನು ಹೇಳ್ತಾ ಇದ್ದೀನಿ, ಇವತ್ತು ಈ ಮೀಸಲಾತಿ ವಿಚಾರದಲ್ಲಿ ಕೋರ್ಟ್ಗೆ ಹೋಯ್ತು. ಈ ಕೋರ್ಟ್ಗೆ ಹೋದಂತ ಟೈಮಲ್ಲಿ ಕೂಡ ನಿಮ್ಮ ವಕೀಲರು ಎಷ್ಟು ಸಾರಿ ಹೋದ್ರು. ವಕೀಲರು ಹೋಗಿಬಿಟ್ಟು ನೀವು ಅಲ್ಲಿ ವಾದ ಸರಿಯಾದಂತ ಮಂಡನೆ ಮಾಡಿದ್ರೆ ಈ ಪರಿಸ್ಥಿತಿ ಬರ್ತಿದ್ದಿಲ್ಲ. ಇವತ್ತು ನಾನು ಕೇಳ್ತೀನಿ, ಮಕ್ಕಳೆಲ್ಲರೂ ಕೂಡ 4.5 ವರ್ಷಗಳ ಕಾಲ ಆಯ್ತು. ಇವತ್ತು ಮಧ್ಯಂತರದಲ್ಲಿ ಇವತ್ತು ನೀಟ್ ಎಕ್ಸಾಮ್ ಬರ್ದಾರ, 2.5 ವರ್ಷಗಳ ಕಾಲ ಆಗಿದೆ. MBBS ಕೋರ್ಸ್ಗಳು 2.5 ವರ್ಷಗಳು ಮುಗ್ದಾವ. ಬೇರೆ ಬೇರೆ ರೀತಿಯಲ್ಲೂ ಕೂಡ ಅವರಿಗೆ ಹುದ್ದೆಗಳು ಭರ್ತಿ ಮಾಡೋಂಥ ವಿಚಾರ ಆಗಿರ್ಬೋದು, ಪ್ರಮೋಷನ್ ಕೊಡೋಂಥ ವಿಚಾರ ಆಗಿರ್ಬೋದು, ಇವತ್ತು ಶಿಕ್ಷಣದಲ್ಲಿ ಮೀಸಲಾತಿ ಕೊಡೋಂಥ ವಿಚಾರದಲ್ಲಿ ಎಲ್ಲವನ್ನು ಕೂಡ ಅರ್ಧಕ್ಕೆ ಬಂದಿನಿಂದ ಇವ್ ಮಕ್ಕಳನ್ನ ಏನ್ ಮಾಡ್ತಿರಲ್ಲ ಅದನ್ನೇ ಹೇಳ್ರಲ್ಲ. ಇವ್ ಮಕ್ಕಳನ್ನ ಇವತ್ತು ಏನು ಅವ್ರೆಲ್ಲಾರು ಕೂಡ ಮತ್ತೆ ಪುನಃ ಇಲ್ಲ ರೀ ನಾವು ಇಷ್ಟು ದಿನಗಳ ಕಾಲ ಕೊಟ್ಟಿದ್ದೀವಿ, ಪುನಃ ಇವತ್ತು ನೀವು ವಾಪಸ್ ಹೋಗಿರೋಕ್ಕಾಗುತ್ತೆ. ನಮ್ಮ ಮತ್ತೆ ಮಕ್ಕಳ ಭವಿಷ್ಯತ್ತು ಇವತ್ತು ನೀವು ಮಾಡಿದಂತ ತಪ್ಪೇನು? ನಿಮ್ಮ ವಕೀಲರು 4 ಬಾರಿ ಇವತ್ತು ಕೋರ್ಟ್ ಅಲ್ಲಿ ಅಬ್ಸೆಂಟ್ ಆದಾರ. ಅಬ್ಸೆಂಟ್ ಆದಂತ ಟೈಮಲ್ಲಿ ಲಾಸ್ಟ್ಗೆ 5ನೇ ಬಾರಿ ಹೋಗಿ ಏನು ಕೇಳ್ತಾರ? ಯಥಾಸ್ಥಿತಿಯಲ್ಲಿ ನೀವು ಕೊಡ್ರಿಯಪ್ಪ ಅಂತೇಳಿ ಕೇಳ್ತಾರ. ಏನು ಯಥಾಸ್ಥಿತಿ ಏನಂದ್ರೆ 50% ಒಳಗಡೆ ನೀವು ಅದನ್ನ ಮುಂದುವರಿಸಿ ಅಂತೇಳಿ ನಿಮ್ಮ ವಕೀಲರು ಕೇಳಿದಕ್ಕೋಸ್ಕರವಾಗಿ ನಮ್ಮ ಜಡ್ಜ್ ಸಾಹೇಬರು ಪಾರ್ಷಲಿ ಸ್ಟೇ ಕೊಡೋಂತ ಕೆಲಸ ಆಗಿದೆ. ಈ ಪಾರ್ಷಲಿ ಸ್ಟೇ ಕೊಟ್ಟ ನಂತರ ಇವತ್ತು ನೀವೇನ್ ಮಾಡಿದ್ರಿ? ಇವತ್ತು 3% ಇದ್ದು 3%, 15% ಇದ್ದು 15% ಅನ್ ಮಾಡಿಕೊಂತೀರಲ್ಲ. ಇವಾಗ ಮಕ್ಕಳನ್ನ ಭವಿಷ್ಯ ಏನ್ ಮಾಡ್ತೀರಿ? ಅದಲ್ಲ ನೀವು ಇವತ್ತು ರಾಜಕಾರಣಿಗಳು ಬಿಟ್ಬಿಡಿ, ಮಕ್ಕಳ ಭವಿಷ್ಯ ಏನು ಮಾಡ್ತೀರಿ ಅದನ್ನ ಹೇಳಲ್ಲ. ಇವತ್ತು ನೀವು ಏನಂತ ಹೇಳ್ತಾ ಇದ್ರಿ? 50% ಒಳಗಡೆ ನಾವು ಸರಿ ಮಾಡಿದೀವಿ, ಇನ್ನ 6% ಇದೆ ರಿಸರ್ವ್ ಮಾಡಿಟ್ಟಿರ್ತೀವಿ. 6% ರಿಸರ್ವ್ ಮಾಡಿಟ್ರೆ ಬೇರೆಯವರು ಸುಮ್ಮನೆ ಇರ್ತಾರ ನಿಮ್ಮನ್ನ ನೋಡಿ? 6% ನೀವು ಎಲ್ಲಿ ತನಕ ನಿಮ್ಮ ಜಡ್ಜು ನಿಮ್ಗೆ ಕ್ಲಿಯರೆನ್ಸ್ ಕೊಡಲ್ಲನೋ, ಎಲ್ಲಿ ಕೋರ್ಟ್ ಅಲ್ಲಿ ಸ್ಟೇ ವೇಕೆಂಟ್ ಆಗಲ್ಲನೋ, ಆ ವೇಕೆಂಟ್ ಆಗೋ ತನಕ 6% ಹಂಗೆ ಇಟ್ಕೊಂಡು ಕೊಡಕ್ ಆಗುತ್ತೆನಾ? ಯಾವ ರೀತಿಯಲ್ಲಿ ಹೇಳ್ತಾ ಇದ್ರಿ ನೀವೆಲ್ಲರೂ ಕೂಡ ಸೇರಿಕೊಂಡು? ಉಗ್ರಪ್ಪ ಸಾಹೇಬ್ ಅಂತೋ ಇಡೀ ರಾಜ್ಯದಲ್ಲಿ ಇಲ್ಲ ನಾವು ಮಾಡಿರೋದಂತ ಸರಿ ಇದೆ, ಇಲ್ಲ ಈ ಬಿಜೆಪಿ ಹಿಂಗ್ ಮಾಡಿದ್ರು, ಅವ್ರು ಮಾಡಿದ್ಕೋಸ್ಕರವಾಗಿ ಹಿಂಗ್ ಕೋರ್ಟ್ ಅಲ್ಲಿ ಸ್ಟೇ ಆಗಿದೆ ಅಂದ್ರೆ ಕೋರ್ಟ್ ಅಲ್ಲಿ ಇವತ್ತು ನೆಪ ಇಟ್ಕೊಂಡು ನೀವು ಹೊಂಟಿರಲ್ಲ. ಇವತ್ತು ನೀವು ಮಾಡಿರೋಂಥ ತಪ್ಪಿನಿಂದನೇ ಇವತ್ತು ಇಷ್ಟೊಂದು ದೊಡ್ಡ ಅನಾಹುತ ಆಗ್ತಾ ಇದೆ. ಹಂಗಾಗಿ ನಾನು ಹೇಳೋದಿಷ್ಟೇ, ನೀವು ಮಾಡಿರೋದು ತಪ್ಪು. ಆ ತಪ್ಪು ಏನ್ ಮಾಡಿದ್ರು ಜನರ ಮುಂದೆ ಒಪ್ಕೋಬೇಕು. SC ST ಮೀಸಲಾತಿ ವಿಚಾರದಲ್ಲಿ ಬಹಳಷ್ಟು ದೊಡ್ಡ ಮೋಸವನ್ನು ಮಾಡಿದ್ರಿ. ನಾನು ಸಿದ್ದರಾಮಯ್ಯ ಸಾಹೇಬ್ರಿಗೆ ಕೇಳ್ತೀನಿ, ಸ್ವಾಮಿ ನೀವೆಲ್ಲರೂ ಕೂಡ ನಿಮ್ಮ ಮೈಸೂರಿನ ಮುಡಾ ಕೇಸ್ ಆಯ್ತಲ್ಲ, ಮುಡಾ ಕೇಸ್ ಆದಂತ ಟೈಮಲ್ಲಿ ನೀವು ವಕೀಲರು ಡೆಲ್ಲಿಯಿಂದ ಬಂದ್ರಲ್ಲ ಸ್ವಾಮಿ. ಇವ್ ಶಿವಕುಮಾರ್ ಅವರು ಬಹಳಷ್ಟು ಕೇಸ್ಗಳು ಎದುರಿಸ್ತಾ ಇದ್ದಾರಲ್ಲ ಉಪಮುಖ್ಯಮಂತ್ರಿ. ಎಲ್ಲಿಂದ ಬರ್ತಾರೆ? ಡೆಲ್ಲಿಯಿಂದ ಬರ್ತಾರ, ಬೇರೆ ಬೇರೆ ರಾಜ್ಯಗಳಿಂದ ದೊಡ್ಡ ಲಾಯರ್ಗಳು ಬರ್ತಾರ. ಅಂದ್ರೆ SC ST ಮೀಸಲಾತಿ ವಿಚಾರದಲ್ಲಿ ಇವತ್ತು ಈ ಕೇಸನ್ನು ವಾದ ಮಾಡುವಂತ ಟೈಮಲ್ಲಿ ಇವತ್ತು ಕೋರ್ಟ್ ಅಲ್ಲಿ ಸ್ಟೇ ಇದೆ. ಆ ಸ್ಟೇ ವೇಕೆಂಟ್ ಮಾಡ್ಕೊಂಡ್ರೆ ಮತ್ತೆ ಮೀಸಲಾತಿ ಸಿಕ್ತತ್ರಿ. ಮತ್ತೆ ನೀವು ಸ್ಟೇ ವೇಕೆಂಟ್ ಮಾಡ್ಕೊಂಡು ಕೂಡ ನಡಿಲ್ಲ. ಇವತ್ತು ಪಾರ್ಸಲಿ ಸ್ಟೇ ಕೊಟ್ಟಾರ, ನಿಮ್ಮ ಸರ್ಕಾರದಿಂದ ಹೋಗಿ ವಕೀಲರು ನಿಂತು ಇದು ಸ್ಟೇ ವೇಕೆಂಟ್ ಮಾಡಿದ್ರೆಗಿನ ಯಥಾಸ್ಥಿತಿಯಲ್ಲಿ 7% ಸಿಗುತ್ತೆ, 17% ಮೀಸಲಾತಿ ಸಿಗುತ್ತೆ. ನೀವು ಅಲ್ಲಿ ಮಾಡ್ಕೊಂಡು ಕೂಡ ನಡಿಲ್ಲ, ನಿಮ್ ಲಾಯರೇ ಹೋಗಕ್ಕಾಗಲ್ಲ. ಹಿಂಗೆಲ್ಲ ದೊಡ್ಡ ಮೋಸ ಮಾಡಿಕೊಂಡು ಇವತ್ತು ಹಿಂಗೆಲ್ಲ ಕೂಡ ಜನರನ್ನ ಮೋಸ ಮಾಡಂತ ಕೆಲಸ ಮಾಡಿದ್ರಿ. SC ST ಜನಾಂಗದವರು, ಹಿಂದುಳಿದಂತ ಜನಾಂಗದವರು ನಿಮ್ ಯಾವತ್ತೂ ಕೂಡ ಕ್ಷಮಿಸಲ್ಲ, ನೆನ್ಪಿಡ್ಕೊಂಡ್ಬಿಡ್ರಿ. ಯಾವತ್ತೂ ಕೂಡ ಕ್ಷಮಿಸಕ್ಕಾಗಲ್ಲ, ಅಷ್ಟು ದೊಡ್ಡ ಮೋಸವನ್ನು ಮಾಡಿದ್ರಿ. ರಾಜಕಾರಣದಲ್ಲಿ ಏನೋ 7% ಸಿಕ್ಕಿದೆ, ಆದ್ರೆ ಶಿಕ್ಷಣ ಉದ್ಯೋಗದಲ್ಲಿ ಶಿಕ್ಷಣಕ್ಕೆ ನೀವು ಮೋಸ ಮಾಡಿದ್ರಲ್ಲ, ಮಕ್ಕಳು ಅಂತ ನೆನ್ಪಿಡ್ಕೊಂತಾರನ್ನಂತ ಮಾತನ್ನು ಹೇಳ್ತೀನಿ. ಉತ್ಸವ ಸುಮಾರಾಗಿ 10 ಲಕ್ಷ ಜನರು ಸೇರ್ತಾ ಇದ್ದಾರೆ. ಈ 10 ಲಕ್ಷ ಜನರು ಏನು ಸೇರ್ತಾ ಇದ್ದಾರೋ ಸಾಕಷ್ಟು ಮಂದಿ ಅಭಿಮಾನಿಗಳು. ಸುಮಾರಾಗಿ 50 ವರ್ಷಗಳ ಕಾಲ ನಿರಂತರವಾಗಿ ಅವ್ರು ಸೇವೆ ಮಾಡ್ಕೊಂತ ಬಂದಂತ ಒಬ್ಬ ದೊಡ್ಡ ನಾಯಕ. ಆ ನಾಯಕನಿಗೆ ಸನ್ಮಾನ ಮಾಡಬೇಕು ಅನ್ನಂತ ತೀರ್ಮಾನವನ್ನು ನಮ್ಮ ಗೋವಿಂದ ಕಾರಜೋಳ ಅವರು ನಾವು ಎಲ್ಲರೂ ಚರ್ಚೆ ಮಾಡಿ ತೀರ್ಮಾನ ತಗೊಂಡಂತ ಟೈಮಲ್ಲಿ ಯಡಿಯೂರಪ್ಪ ಸಾಹೇಬ್ರು ಇಲ್ಲ ರೀ ನನಗೆ ಒಳ್ಳೆ ಅನ್ನಂತ ದಯವಿಟ್ಟು ಬ್ಯಾಡ್ರಿ ಅಂತ ಹೇಳಿದ್ರು. ನಾವು ಬಲವಂತವಾಗಿ ಒಪ್ಪಿಸಿ ಇಲ್ಲಿ ಇವರು ಮಾಡೋದ್ರಿಂದ ನಮ್ಗೆ ಪಾರ್ಟಿಗೆ ಅನುಕೂಲ ಆಗುತ್ತೆ ಅನ್ನಂತ ಮಾತನ್ನು ಕೂಡ ಹೇಳಿದಂತ ಟೈಮಲ್ಲಿ ಇವತ್ತು ಯಡಿಯೂರಪ್ಪ ಅವ್ರ ಅಂದ ತಕ್ಷಣ ನಾವೆಲ್ಲರೂ ಕೂಡ ಇವತ್ತು ಹೆಂಗ್ ನೋಡ್ಬೇಕು ಅಂದ್ರಿಗಿನ ಅವ್ರನ್ನ ಈ ಮುಖ್ಯಮಂತ್ರಿಗಳು 4 ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಟೈಮಲ್ಲಿ ನಾನು ಬೇರೆ ವಿಚಾರಗಳು ಮಾತಾಡಕ್ ಹೋಗಲ್ಲ, ಇಲಾಖೆವರೆಗೆ ಮಾತಾಡಿದ್ರೆ ಬಹಳಷ್ಟು ಸಮಯ ಬೇಕಾಗುತ್ತೆ. ಅವೆಲ್ಲ ಕೂಡ ಜೋಡಿಸಿ ನೋಡಿದಂತ ಟೈಮಲ್ಲಿ ಯಡಿಯೂರಪ್ಪ ಅವರು ಒಂದು ದನಿ ಒರೆಯದ ಒಬ್ಬ ದೊಡ್ಡ ನಾಯಕ. ಇವತ್ತು ನಾನು ವಿಶೇಷವಾಗಿ ಅವ್ರಿಗೆ 4 ಬಾರಿ ಮುಖ್ಯಮಂತ್ರಿ ಆದಂತ ಟೈಮಲ್ಲಿ ಕೂಡ ಅವ್ರ ಜೊತೆ 4 ಬಾರಿ ನಾನು ಕೂಡ ಮಂತ್ರಿ ಆಗಿ ಕೆಲಸ ಮಾಡಿದೆ.
ಅವರು ಫಸ್ಟ್ ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಂತ ಟೈಮಲ್ಲಿ ಕೂಡ ಸಮ್ಮಿಶ್ರ ಸರ್ಕಾರ ಆದ ನಂತರ ಮತ್ತೆ ಪುನಃ ಸರ್ಕಾರ ಬಂದಂತ ಟೈಮಲ್ಲಿ ಕೂಡ ಅವರು ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕಾರ ಮಾಡಿದಂತ ಟೈಮಲ್ಲಿ ರಾಮುಲು ಅವರು ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರೆ ಅವರು 4 ಬಾರಿ ಮುಖ್ಯಮಂತ್ರಿ ಆದ್ರೆ ನನಗೆ ಕೂಡ 4 ಬಾರಿ ಮುಖ್ಯಮಂತ್ರಿ ಆಗಿ ಮಂತ್ರಿಗಳಾಗಿ ಅವಕಾಶ ಕೂಡ ಮಾಡಿಕೊಟ್ಟಿದ್ದಾರೆ. ಇವತ್ತು ಈ ಸಮುದಾಯಕ್ಕೆ ನಾನು ನೋಡಿದಂತ ಟೈಮಲ್ಲಿ ಇವತ್ತು ನನ್ನ ಒಬ್ಬ ಸಮುದಾಯದ ವ್ಯಕ್ತಿ ಅಂತ ನೋಡಿಲ್ಲ, ಇತರ ಸಮುದಾಯಗಳ ಜೊತೆ ನೋಡುತ್ತಾ ನನ್ನ ಸಮುದಾಯ ಕೂಡ ಬಹಳಷ್ಟು ಪ್ರೀತಿ ಗೌರವನ ಅಭಿಮಾನವನ್ನು ಕೊಡುವಂತ ಕೆಲಸ ಮಾಡಿದ್ರ. ಇವತ್ತು ಯಡಿಯೂರಪ್ಪ ಸಾಹೇಬರು ಇವತ್ತು ವಾಲ್ಮೀಕಿ ಜಯಂತಿಯನ್ನು ಇಟ್ಕೊಂಡು ಇವತ್ತು ನಮ್ಮ ಪರಿಶಿಷ್ಟ ವರ್ಗಗಳ ಇವತ್ತು ಏನು ಮಂತ್ರಾಲಯ ಹಿಡ್ಕೊಂಡು ಇವತ್ತು ಮೀಸಲಾತಿ ವಿಚಾರವನ್ನು ಹಿಡ್ಕೊಂಡು ನಮ್ಮ ಮಹರ್ಷಿ ವಾಲ್ಮೀಕಿಯರ ಮಹರ್ಷಿ ಪರಿಶಿಷ್ಟ ಪಂಗಡಗಳ ವಸತಿ ಶಾಲೆಗಳನ್ನೇ ಹಿಡ್ಕೊಂಡು ವಸತಿ ಶಾಲೆಯ ಜೊತೆಲಿ ಹಾಸ್ಟೆಲ್ಗಳನ್ನು ಹಿಡ್ಕೊಂಡು ಇವತ್ತು ಇವೆಲ್ಲ ನೋಡಿದಂತ ಟೈಮಲ್ಲಿ ಎಲ್ಲವನ್ನು ಕೂಡ ಮಾಡಿದಂತ ಒಬ್ಬ ಧೀಮಂತ ನಾಯಕ ಯಡಿಯೂರಪ್ಪ ಸಾಹೇಬರು. ಹಂಗಾಗಿ ಬಹಳಷ್ಟು ವಿಚಾರಗಳನ್ನು ನಾನು ಮಾತಾಡ್ಬೇಕು ಅಂದ್ಕೊಂಡಿದ್ದೆ. ಆದ್ರೆ ನಾನು ಪಾರ್ಟಿ ವಿಚಾರ ಬಂದಂತ ಟೈಮಲ್ಲಿ ಇವತ್ತು ಯಡಿಯೂರಪ್ಪ ಜೊತೆಲಿ ಭುಜಕ್ಕೆ ಭುಜ ಆಗಿ, ಯಾಕಂದ್ರೆ ಯಾವ ರೀತಿಯಲ್ಲಿ ಕೃಷ್ಣನ್ ಜೊತೆ ಅರ್ಜುನ ಇದ್ದನೋ ಆ ರೀತಿಯಲ್ಲಿ ಅನಂತ್ ಕುಮಾರ್ ಅವ್ರ ಕೂಡ ನೆನಪು ಮಾಡ್ಕೋಬೇಕಾಗುತ್ತೆ. ಅದೇ ರೀತಿಯಲ್ಲಿ ನನ್ನ ಆಚಾರ್ಯ ಅವ್ರನ್ನ ಕೂಡ ನೆನಪು ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ ಶಂಕರಮೂರ್ತಿ ಅವ್ರನ್ನ ಕೂಡ ನೆನಪು ಮಾಡ್ಕೋಬೇಕಾಗುತ್ತೆ. ಬಿ.ವಿ. ಶಿವಪ್ಪ ಅವ್ರನ್ನ ಕೂಡ ನೆನಪು ಮಾಡ್ಕೋಬೇಕಾಗುತ್ತೆ. ಅನೇಕ ಮಂದಿ ಮಹನೀಯರು ಎಲ್ಲಾರು ಕೂಡ ಸೇರ್ಕೊಂಡು ಪಾರ್ಟಿಯನ್ನು ಈ ಮಟ್ಟಕ್ಕೆ ತಗೊಂಡ್ಬರುವಂತ ಕೆಲಸ ಅವ್ರೆಲ್ಲಾರು ಕೂಡ ಮಾಡಿದಾರ. ಇವತ್ತು ಯಡಿಯೂರಪ್ಪವ್ರನ್ನ ಅಭಿನಂದನಾ ಸಮಾರಂಭದಲ್ಲಿ ನನ್ನ ಕಾರ್ಯದರ್ಶಿಯಾಗಿ ಮಾಡಿದ್ದಾರೆ. ಯಾಕಂದ್ರೆ ಇವತ್ತು ರಾಮುಲು ಅವರು ಸದಾಕಾಲ ನನ್ನ ಜೊತೆಲಿದ್ದು ಹೋರಾಟವನ್ನು ಮಾಡ್ಕೊಂತ ಬಂದಾರ. ಈ ಸಮುದಾಯದ ವಿಚಾರ ಬಂದಂತ ಟೈಮಲ್ಲಿ SC/ST ಸಮುದಾಯದ ವಿಚಾರ ಮತ್ತು ಬ್ಯಾಕ್ವರ್ಡ್ಸ್ ವಿಚಾರ ಬಂದಂತ ಟೈಮಲ್ಲಿ ಎಲ್ಲವನ್ನು ಕೂಡ ಅವ್ರಿಗೆ ಏನೇನು ನಾವು ಹೇಳ್ಬೇಕಾಯ್ತು ಎಲ್ಲವನ್ನು ಕೂಡ ಹೇಳ್ಕೊಂತ ಬಂದು ಈ ಸಮುದಾಯವನ್ನು ನಾವು ಹೆಂಗೆ ಬೆಳೀತೀವೋ, ಪಾರ್ಟಿ ಹೆಂಗೆ ಅಧಿಕಾರಕ್ಕೆ ಬರ್ತೇನೋ ಆ ರೀತಿಯಲ್ಲಿ ಸಮುದಾಯ ಕೂಡ ಮೇಲೆ ಬರಬೇಕನ್ನೋ ಪ್ರಯತ್ನದಲ್ಲಿ ಅನೇಕ ಒಳ್ಳೆ ಕೆಲಸಗಳನ್ನು ಕೂಡ ಮಾಡ್ಕೊತ ಬಂದಿದ್ವಿ. ಹಂಗಾಗಿ ವಿಶೇಷವಾಗಿ ನನಗೆ ಬಹಳಷ್ಟು ಸಂತೋಷ ಇದೆ. ಯಾಕಂದ್ರೆ ಇವ್ರು ಮೋಸ ಅಂತ ಇವ್ರು ಮಾಡಿದಾರ, ಅದ್ರ ಬಗ್ಗೆ ನಾನು ಚರ್ಚೆ ಮಾಡಕ್ ಹೋಗಲ್ಲ. ಯಡಿಯೂರಪ್ಪ ಮಾಡಿದಂತ ಕೆಲಸಗಳು ಬಿಡಿಯಾಗಿ ನಾನು ಹೇಳ್ಬೇಕಾದ್ರಿಂದ ಸಾಕಷ್ಟು ವಾಲ್ಮೀಕಿ ಜಯಂತ್ಯೋತ್ಸವವನ್ನು ಇಟ್ಕೊಂಡು ಇವತ್ತು ಸಮುದಾಯಕ್ಕೆ ಎಲ್ಲಾ ವಿಚಾರಗಳನ್ನು ಕೂಡ ಮಾಡಂತ ಕೆಲಸ ಸನ್ಮಾನ್ಯ ಯಡಿಯೂರಪ್ಪರು ಕೂಡ ಮಾಡಿರೋ ಕಾರಣ ನಾನು ಕೂಡ ಆ ಇಲಾಖೆಯ ಮೊದಲನೇ ಮಂತ್ರಿಯಾಗಿ ಕೂಡ ನಾನು ನಿಗಮವನ್ನು ಸ್ಥಾಪನೆ ಮುಂಚೆನೆ 2007-2008 ಆಗಿತ್ತು. ಆ ನಿಗಮ ಸ್ಥಾಪನೆ ಆದ ನಂತರ ಜಯಂತಿಯನ್ನು ಆದ ನಂತರ ಅನೇಕ ವಿಚಾರದಲ್ಲಿ ಕೂಡ ಈ ಸಮುದಾಯದ ಜೊತೆಲಿ ಕಷ್ಟದ ಜೊತೆಲಿ ಸಮುದಾಯದ ಜೊತೆಲಿ ಹೆಜ್ಜೆಗೆ ಹಾಕುವಂತ ಕೆಲಸ ಯಡಿಯೂರಪ್ಪ ಜೊತೆ ನಾನು ಕೂಡ ಮಾಡಿದ್ದೀನಿ. ಹಾಗಾಗಿ ನಾನು ಕಾರ್ಯದರ್ಶನಾಗಿ ಮಾಡಿ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು 10 ಲಕ್ಷ ಜನ ಬರಬೇಕು ಅನ್ನೋ ನಿರೀಕ್ಷೆಯನ್ನು ಕೂಡ ಇಟ್ಕೊಂಡಿದ್ವಿ. ರಾಷ್ಟ್ರೀಯ ನಾಯಕರಂತ ಅಮಿತ್ ಶಾ ಅವರು ಕೂಡ ಬರ್ತಾ ಇದಾರ. ಬಹುಶಃ ನನಗೆ ಗೊತ್ತಿರುವಂತ ಪ್ರಕಾರ ಸನ್ಮಾನ್ಯ ಯಡಿಯೂರಪ್ಪರು ಸಂತೋಷ ಪಡುವಂತ ದಿನ ಅಭಿನಂದನಾ ಸಮಾರಂಭ ನಡೆಯುವಂತ ಕೆಲಸ ಆಗುತ್ತೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.